Hello friends, welcome back to my channel. Today we are going to solve the question answers from the class 6 Social Science. It's a revised 2024 and from the part 2 the chapter is from the geography, the chapter 22 continent of Asia. ಕಾಂಟಿನೆಂಟ್ ಆಫ್ ಏಷ್ಯಾ ಖಂಡದ ಭೂಗೋಳ ಭಾಗದ ಏಷ್ಯಾ ಖಂಡದ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇದು ಮೊದಲ ಪ್ರಯತ್ನ. ಇಂಗ್ಲೀಷ್ ಮೀಡಿಯಮ್ಮಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಈಸಿ ಆಗೋ ಹಾಗೆ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಲೈಕ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಅನ್ನೋ ಒಂದು ಕಮೆಂಟ್ ಮಾಡಿದ್ರೆ ಸಾಕು, ನನಗೆ ಅರ್ಥ ಆಗುತ್ತೆ. ಸೊ ನಾನು ಮಾಡ್ತಿರೋ ಪ್ರಯತ್ನ ವರ್ತ್ಫುಲ್ ಇದೆ ಅಂತ ಹೇಳಿ. ಸೊ ಬನ್ನಿ, ದ ಫಸ್ಟ್ ಪಾರ್ಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ದ ಕಾಂಟಿನೆಂಟ್ ಆಫ್ ಏಷ್ಯಾ ಈಸ್ ಇನ್ ಡ್ಯಾಶ್ ಹೆಮಿಸ್ಪಿಯರ್. ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ. ನಾರ್ತನ್ ಹೆಮಿಸ್ಪಿಯರ್. ದ ಹೈಯೆಸ್ಟ್ ಮೌಂಟೇನ್ ಆಫ್ ಏಷ್ಯಾ ಈಸ್ ಮೌಂಟ್ ಎವರೆಸ್ಟ್. ಏಷ್ಯಾದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್. ದ ಲೀಡಿಂಗ್ ಕಂಟ್ರಿ ಇನ್ ರಬ್ಬರ್ ಪ್ರೊಡಕ್ಷನ್ ಇನ್ ದ ಏಷ್ಯಾ ಈಸ್. ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿಯೇ ಪ್ರಮುಖ ರಾಷ್ಟ್ರ ಥೈಲ್ಯಾಂಡ್. ದ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆರ್ ಕಾಲ್ಡ್ ಸ್ಟೆಪ್ಪೀಸ್. ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಏನಂತ ಕರೀತಾರೆ? ಸ್ಟೆಪ್ಪೀಸ್. ಆಫ್ಟರ್ ದಟ್, Asia is called continent of diversity. Why? Asia is called continent of diversity. Why? Asia ವೈವಿಧ್ಯಗಳ ಖಂಡ ಎಂದು ಕರೆಯುತ್ತಾರೆ. ಏಕೆ? ವೈವಿಧ್ಯಗಳ ಖಂಡ ಅಂತ ಹೇಳಿಬಿಟ್ಟು ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಆಫ್ ಆಲ್ ಕಾಂಟಿನೆಂಟ್ಸ್. ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ದೊಡ್ಡದು. Hence, it has the greatest variety in terms of physical features, climate, vegetation, wildlife, soils, etc. ಹೀಗಾಗಿ ಅದು ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ ಮೊದಲಾದವುಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. It has the highest mountains, plateaus, vast fertile plains, ಡೆಸರ್ಟ್ಸ್, ರಿವರ್ ಸಿಸ್ಟಮ್ಸ್ ಆ್ಯಂಡ್ ಲೇಕ್ಸ್. ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತಗಳಿದೆ, ಪ್ರಸ್ಥಭೂಮಿಗಳು, ಫಲವತ್ತಾದ ವಿಶಾಲ ಮೈದಾನಗಳು, ಮರುಭೂಮಿಗಳು, ನದಿ ವ್ಯವಸ್ಥೆ ಮತ್ತು ಸರೋವರಗಳಿವೆ. ದೇರ್ ಈಸ್ ಡೈವರ್ಸಿಟಿ ಇನ್ ಲ್ಯಾಂಗ್ವೇಜಸ್, ರಿಲಿಜಿಯಸ್ ಆ್ಯಂಡ್ ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಡೆನ್ಸಿಟಿ. ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯಾ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ಸಹ ನಾವು ವೈವಿಧ್ಯತೆಯನ್ನು ಕಾಣಬಹುದು. ದಟ್ ಈಸ್ ವೈ ಇಟ್ ಈಸ್ ಆಫನ್ ಕಾಲ್ಡ್ ಅ ಲ್ಯಾಂಡ್ ಆಫ್ ಡೈವರ್ಸಿಟಿ. ಆದ್ದರಿಂದ ಏಷ್ಯಾವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುತ್ತೇವೆ. ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಫಿಸಿಕಲ್ ಸೆಟ್ಟಿಂಗ್ ಆಫ್ ಏಷ್ಯಾ? ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ. The answer is the continent of Asia is bounded by oceans on the 3 sides and by land on 1 side. ಏಷ್ಯಾ ಖಂಡವು 3 ಕಡೆ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. It is bounded by the Arctic Ocean in the north, the Pacific Ocean in east and the Indian Ocean in the south. ಸುತ್ತುವರೆದಿರುವ ಒಂದು ಸಾಗರಗಳು ಅಂತ ಅಂದರೆ ಉತ್ತರದಲ್ಲಿ ಆರ್ಕ್ಟಿಕ್, ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳು. ದ ಬಾರ್ಡರ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ದ ಯುರೋಪ್ ಈಸ್ ಟ್ರೆಡಿಷನಲಿ ಡ್ರಾನ್ ಆಸ್ ಎ ಜಿಗ್ಜ್ಯಾಗ್ ಲೈನ್ ಪಾಸಿಂಗ್ ಡೌನ್ ದ ಸ್ಪೈನ್ ಆಫ್ ಯುರಲ್ ಮೌಂಟೇನ್ಸ್ ಆ್ಯಂಡ್ ಥ್ರೂ ದ ಕ್ಯಾಸ್ಪಿಯನ್ ಸಿ. ಕಕಾಸಸ್ ಮೌಂಟೇನ್ ಆ್ಯಂಡ್ ಬ್ಲ್ಯಾಕ್ ಸಿ. ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿ ಸಾಂಪ್ರದಾಯಿಕವಾದ ಕಾಲ್ಪನಿಕ ರೇಖೆಯಾಗಿದ್ದು ಅದು ಅಂಕುಡೊಂಕಾಗಿದೆ, ಜಿಗ್ಜ್ಯಾಗ್ ಆಗಿದೆ
ಮತ್ತು ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರಗಳ ಮುಖಾಂತರ ಹಾದು ಹೋಗುತ್ತೆ. ದ ಬೌಂಡ್ರಿ ಸಪ್ರೇಟಿಂಗ್ ಏಷ್ಯಾ ಆ್ಯಂಡ್ ಆಫ್ರಿಕಾ ಈಸ್ ಅಲಾಂಗ್ ದ ಸುಯೇಜ್ ಕೆನಾಲ್. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುಯೇಜ್ ಕಾಲುವೆಯ ಮುಖಾಂತರ ಹಾದು ಹೋಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಫಿಸಿಕಲ್ ಸೆಟ್ಟಿಂಗ್ ಆಫ್ ಏಷ್ಯಾ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆರ್ ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಏಷ್ಯಾ. ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು? ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ರಿಲೀಫ್ features, Asia can be divided into 5 major physical division. ಏಷ್ಯಾದಲ್ಲಿ ಆ್ಯಕ್ಚುಲಿ 48 ದೇಶಗಳಿವೆ. ಅವುಗಳನ್ನು ಕೆಳಕಂಡಂತೆ 5 ಪ್ರಾದೇಶಿಕ ಒಂದು ಗುಂಪುಗಳಾಗಿ ವಿಂಗಡಿಸಲಾಗಿದ್ದಾರೆ. ದ ಫಸ್ಟ್ ಒನ್ ಇಸ್ ದ ನಾರ್ತ್ ವೆಸ್ಟರ್ನ್ ಲೋಲ್ಯಾಂಡ್ಸ್, ದ ಸೆಂಟ್ರಲ್ ಹೈಲ್ಯಾಂಡ್ಸ್, ದ ಸೌತರ್ನ್ ಪ್ಲೇಟ್ಯೂಸ್, ದ ಗ್ರೇಟ್ ಪ್ಲೇನ್ಸ್ ಆಫ್ ರಿವರ್ಸ್, ದ ಐಲ್ಯಾಂಡ್ ಗ್ರೂಪ್ಸ್. Okay, the next question in which season are the rains plentiful in Asia? Answer is ಅಂದರೆ ಏನಪ್ಪ ಅಂತಂದರೆ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂತ. ಮೋಸ್ಟ್ ಆಫ್ ದ ರೈನ್ಫಾಲ್ ಇನ್ ದ ಏಷ್ಯಾ ಇಸ್ ಕಾಸ್ಡ್ ಬೈ ದ ಮಾನ್ಸೂನ್ ವಿಂಡ್ಸ್ ಇನ್ ಸಮ್ಮರ್ ಸೀಸನ್. ಇನ್ ವಿಂಟರ್ ದ ವೆಸ್ಟರ್ನ್ ಲೈಟ್ಸ್ ಕಾಸ್ ರೈನ್ಫಾಲ್ ಇನ್ ದ ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್, eastern parts of the China, the Philippines and the Malaysia which receive rainfall from the tropical cyclones. ಅಂದರೆ ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತೆ. ಆದರೆ ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾವನ್ನು ತಲುಪೋದಿಲ್ಲ. ಆ ಭಾಗ ವರ್ಷವೆಲ್ಲ ಶುಷ್ಕ ಸ್ಥಿತಿಯನ್ನು ಹೊಂದಿರುತ್ತೆ. ಪಶ್ಚಿಮ ಏಷ್ಯಾದ ದೇಶಗಳು ಚಳಿಗಾಲದ ಪಶ್ಚಿಮ ಮಾರುತಗಳಿಂದ ಹಾಗೂ ಚೀನಾದ ಪೂರ್ವ ಭಾಗ ಮತ್ತು ಫಿಲಿಪೈನ್ಸ್ ಆಗಿರ್ಬೋದು, ಮಲೇಷಿಯಾ ಮೊದಲಾದ ಉಷ್ಣವಲಯದ ಆವರ್ತ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆರ್ ದ ಮೇಜರ್ ಸ್ಟ್ಯಾಪಲ್ ಫುಡ್ ಕ್ರಾಪ್ಸ್ ಆಫ್ ಏಷ್ಯಾ. ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ರೈಸ್ ಆ್ಯಂಡ್ ವೀಟ್. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ ಇನ್ ದ ಏಷ್ಯಾ. ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಓಕೆ, ದ ಲಾಸ್ಟ್ ಕ್ವಶನ್ ಇಸ್ ವಿಚ್ ಪಾರ್ಟ್ಸ್ ಆಫ್ ದ ಏಷ್ಯಾ ಆರ್ ವೆರಿ ಸ್ಪೇರ್ಸ್ಲಿ ಪಾಪ್ಯುಲೇಟೆಡ್? ವೈ? ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ, ಏಕೆ ಅಂತ ಕೊಟ್ಟಿದ್ದಾರೆ. ಓಕೆ, ದ ಆನ್ಸರ್ ಇಸ್ ದ ಸ್ಪೇರ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಇನ್ಕ್ಲೂಡ್ಸ್ ದ ನಾರ್ದರ್ನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೇರಿಯಾ, ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೇರಿಯಾ, ವಿಚ್ ಆರ್ ವೆರಿ ಕೋಲ್ಡ್, ದ ಡೆಸರ್ಟ್ಸ್ ಆಫ್ ಅರೇಬಿಯಾ, ಮರುಭೂಮಿಯನ್ನೊಳಗೊಂಡ ಅರೇಬಿಯಾ, ಇರಾನ್ ಆ್ಯಂಡ್ ಥಾರ್ ಇನ್ ಇಂಡಿಯಾ, ಟೂ ಡ್ರೈ, ಆ್ಯಂಡ್ ದ ಹೈಲ್ಯಾಂಡ್ಸ್ ಆಫ್ ಸೆಂಟ್ರಲ್ ಏಷ್ಯಾ. ಈ ಏಷ್ಯಾದ ಭಾಗಗಳು ಏಷ್ಯಾದ ಅತಿ ವಿರಳ ಜನಸಂಖ್ಯೆಯನ್ನು ಹೊಂದಿದೆ. ಯಾವುದ್ಯಾವುದು? ದ ನಾರ್ತನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೇರಿಯಾ ಆಗಿರ್ಬೋದು, ಪೂರ್ವ ಮತ್ತು ಉತ್ತರ ಭಾರತದ ಉತ್ತರ ಸೈಬೇರಿಯಾಗಳು ಮತ್ತು ವಿಚ್ ಆರ್ ವೆರಿ ಕೋಲ್ಡ್, ಬಹಳ ಶೀತಮಯವಾಗಿರುತ್ತೆ, ಶೀತವಾದ ಒಂದು ಪ್ರದೇಶಗಳು ಅದು. ದ ಡೆಸರ್ಟ್ಸ್ ಆಫ್ ಅರೇಬಿಯಾ, ಮರುಭೂಮಿಗಳುಳ್ಳ ಒಂದು ಅರೇಬಿಯಾ ಪ್ಲೇಸ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅಥವಾ ನಮ್ಮ ಭಾರತದ ಒಂದು ಥಾರ್ ಮರುಭೂಮಿನೂ ಆಗಿರಬಹುದು. ಇದಿಷ್ಟು ಬಹಳಷ್ಟು ವಿರಳ ಜನಸಂಖ್ಯೆಯನ್ನು ಹೊಂದಿರುವಂಥ ಪ್ರದೇಶಗಳಾಗಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಆಮೇಲೆ ನಾನು ಬರೆದಿರೋದು ಅರ್ಥ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.